ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನ್ ನಿಮ್ ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬೇರೆ ಏನೂ ಅಲ್ಲ, ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ ಅಂತ ಹೇಳ್ಬಹುದು. ಫ್ರೆಂಡ್ಸ್, ಇನ್ನು ಈ ವಿಡಿಯೋವನ್ನು ನೋಡಿ ಬಹಳಷ್ಟು ವಿರಾಟ್ ಕೊಹ್ಲಿ ಅಭಿಮಾನಿಗಳು ನನ್ನನ್ನು ಬೈತಾ ಇರಬಹುದು, ಇವೇನು ಈ ತರ ತಮ್ನೇಲ್ ಹಾಕಿದ್ದಾರೆ ಅಂತ. ಹೌದು ಫ್ರೆಂಡ್ಸ್, ಬಹಳಷ್ಟು ಜನರು ಈ ರೀತಿಯಾಗಿ ತಿಳಿದುಕೊಂಡಿದ್ದಾರೆ. ಅದನ್ನು ನಾನು ಕ್ಲಿಯಾರಿಟಿ ಕೊಡಲು ಇಲ್ಲಿ ಬಂದಿದ್ದೇನೆ ಅಂತ ಹೇಳಬಹುದು. ನೀವು ಎಷ್ಟೇ ಬೈದ್ರು ಕೂಡ ಈ ವಿಡಿಯೋದಲ್ಲಿ ಕ್ಲಿಯಾರಿಟಿಯನ್ನು ಕೊಟ್ಟೆ ಕೊಡ್ತೀನಿ, ಆಮೇಲೆ ನಿಮ್ಗೆ ಗೊತ್ತೇ ಆಗುತ್ತದೆ. ಇನ್ನು ಫ್ರೆಂಡ್ಸ್, ವಿರಾಟ್ ಕೊಹ್ಲಿ ಬಗ್ಗೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ವಿಷಯ ಅಂದ್ರೆ ಅದು ಒಂದೇ, ವಿರಾಟ್ ಕೊಹ್ಲಿ ಅವರು IPL ನಿಂದ ಹೊರಗೆ ಉಳಿತಾರ ಅಂತ. ಫ್ರೆಂಡ್ಸ್, ಈ ಡೌಟ್ ಗೆ ನಾನು ಫುಲ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಗೆ ಹೊಸಬ್ರಾಯಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮ್ಗೆ ತಕ್ಷಣ ನೋಟಿಸ್ ಬರುತ್ತೆ. ಈಗ IPL ಮುಂಬರುವ ಎಲ್ಲಾ ವಿಡಿಯೋಸ್ ಗಳನ್ನು ಇದೇ ಚಾನಲ್ ನಲ್ಲಿ ಹಾಕ್ತೀನಿ, ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ಮೊದಲನೇ ವಿಡಿಯೋ ಯಾವುದೇ ಹಾಕಿದ್ರೆ ನಿಮಗೆ ತಕ್ಷಣ ನೋಟಿಸ್ ಬರಲು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಇನ್ನು ಫ್ರೆಂಡ್ಸ್, ವಿರಾಟ್ ಕೊಹ್ಲಿ ಅವರು ನಮ್ಮ RCB ತಂಡದಲ್ಲಿ ಇದ್ದಾರೆ. ಈಗ ಇವರು ನಮ್ಮ RCB ತಂಡದಿಂದ ಅಷ್ಟೇ ಅಲ್ಲ, IPL ನಿಂದಲೇ ಹೊರಗುಳಿಯುವ ಸಾಧ್ಯತೆ ಇದೆ ಅಂತ ಹೇಳ್ಬಹುದು. ಅದು ಹೇಗಂದ್ರೆ, ಈಗಾಗಲೇ ಅವರು ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಟೆಸ್ಟ್ ಪಂದ್ಯವನ್ನು ಆಡಿದ್ದಾರೆ. ಆ ಟೆಸ್ಟ್ ನಲ್ಲಿ ಇವರು ಅಂತ ಹೇಳಿಕೊಳ್ಳುವಂತ ಫಾರ್ಮ್ ಅನ್ನು ತೋರಿಸಿಲ್ಲ ಅಂತ ಹೇಳಬಹುದು. ಇವರು 50 ಅನ್ನು ಕೂಡ ರನ್ ಗಳನ್ನು ಕ್ರಾಸ್ ಮಾಡಿಲ್ಲ. ಅದಕ್ಕಾಗಿ ವಿರಾಟ್ ಕೊಹ್ಲಿ ಅವರಿಗೆ ಒಂದ್ ಸ್ವಲ್ಪ ಸೇಮ್ ಆಗ್ತಾ ಇದೆ. ಅಂದ್ರೆ ವಿರಾಟ್ ಕೊಹ್ಲಿ ಅವರು ಫಾರ್ಮ್ ಇಲ್ಲದೆ ಇರುವ ಕಾರಣ ಅವ್ರಿಗೆ ಸ್ವಲ್ಪ ನಾಚಿಕೆ ಆಗ್ತಾ ಇದೆ ಅಂತ ಹೇಳಬಹುದು. ಅದಕ್ಕಾಗಿ ಅವರು ಇಂಗ್ಲೆಂಡ್ ನಲ್ಲಿ ನಡೆಯಲಿರುವ ಕೌಂಟಿ ಲೀಗ್ ನಲ್ಲಿ ಆಡ್ಬೇಕೆಂದು ವಿರಾಟ್ ಕೊಹ್ಲಿ ಅವರು ಡಿಸಿಷನ್ ಅನ್ನು ಮಾಡಿದ್ದಾರೆ. ಆ ಡಿಸಿಷನ್ ಗೆ ನಮ್ಮ IPL RCB ತಂಡವಾದ RCB ಮ್ಯಾನೇಜ್ಮೆಂಟ್ ಅವ್ರ ಕಡೆಯಿಂದ ಅನೌನ್ಸ್ ಆಗ್ಬೇಕು, ವಿರಾಟ್ ಕೊಹ್ಲಿ ಅವರನ್ನು ಕೌಂಟಿ ಲೀಗ್ ಅನ್ನು ಆಡಲು ಕಳಿಸ್ಬೇಡ ಅಂತ ಡಿಸಿಷನ್ ಆದ್ರೆ ಮಾತ್ರ ವಿರಾಟ್ ಕೊಹ್ಲಿ ಅವರು ಇಂಗ್ಲೆಂಡಿನಲ್ಲಿ ಕೌಂಟಿ ಲೀಗ್ ಆಡಲು ಸಾಧ್ಯ. ಆ ಕೌಂಟಿ ಲೀಗ್ ನನ್ನು ಆಡಲು ವಿರಾಟ್ ಕೊಹ್ಲಿ ಅವರು ಮುಖ್ಯ ಕಾರಣ ಏನಂದ್ರೆ ಅವರ ಹಳೆ ಫಾರ್ಮ್ ಗೆ ಮರಳಬೇಕು ಎಂದು. ಹೌದು ಫ್ರೆಂಡ್ಸ್, ಈಗ ಮುಂಬರುವ ಇಂಗ್ಲೆಂಡ್ ಸೀರೀಸ್ ನನ್ನು ಕೂಡ ಅವರು ಟೆಸ್ಟ್ ಪಂದ್ಯಗಳನ್ನು ಆಡಬೇಕು. ಅದಕ್ಕಾಗಿ ಅದರ ಫಾರ್ಮ್ ಗೆ ಬರ್ಬೇಕೆಂದು ಕೌಂಟಿ ಲೀಗ್ ನಲ್ಲೂ ಆಡ್ತಾ ಇದ್ದಾರೆ. ಈಗ ವಿರಾಟ್ ಕೊಹ್ಲಿ ಅವರು ಕೌಂಟಿ ಲೀಗ್ ಆಡಿದ್ರೆ ಅವರು 100% ಆಗಿ ಫಾರ್ಮ್ ಗೆ ಬರ್ತಾರೆ ಅಂತ ಹೇಳ್ಬಹುದು. ಅದಕ್ಕಾಗಿ IPL ನಿಂದ ಇವರು ಹೇಗೆ ಮಿಸ್ ಆಗ್ತಾರೆ ಅಂದ್ರೆ ಫ್ರೆಂಡ್ಸ್, IPL ಫೈನಲ್ ನಡೆಯುವ ಸಮಯದಲ್ಲಿ ಕೌಂಟಿ ಲೀಗ್ ಶುರು ಆಗ್ತದೆ ಅಂತ ಹೇಳ್ಬಹುದು. ಸೆಮಿಫೈನಲ್, ಕ್ವಾರ್ಟರ್ ಫೈನಲ್ ಇವೆಲ್ಲ ನಡೆಯುವ ಸಮಯದಲ್ಲಿ ಕೌಂಟಿ ಲೀಗ್ ಶುರು ಆಗ್ತದೆ. ಅವರಿಗೆ 15 ದಿನಗಳು ಮಾತ್ರ ಚಾನ್ಸ್ ಸಿಗಲಿದೆ. ಆ ಟೈಮ್ ನಲ್ಲಿ ಅವರಿಗೆ ಟೆಸ್ಟ್ ಪಂದ್ಯಗಳಿಗೆ ಪ್ರಿಪೇರ್ ಆಗಲು ಸಾಧ್ಯವಿಲ್ಲ ಅಂತ ಹೇಳ್ಬಹುದು. ಅದಕ್ಕಾಗಿ ಇವರು ನಮ್ಮ RCB ತಂಡ ಅವ್ರಿಗೆ ಸ್ವಲ್ಪ ಅನೌನ್ಸ್ಮೆಂಟ್ ಕೊಟ್ರೆ ಅವರು ಆರಾಮಾಗಿ ಇಂಗ್ಲೆಂಡ್ ಕ್ರಿಕೆಟ್ ಲೀಗ್ ನ ಆಡಬಹುದು ಅಂತ ಹೇಳ್ಬಹುದು, ಕೌಂಟಿ ಲೀಗ್ ನ ಆಡ್ತಾರೆ. ಇನ್ನು ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಮಾತಾಡಿದ್ರಲ್ಲಿ ಏನಾದ್ರೂ ಸ್ವಲ್ಪ ತಪ್ಪಾಗಿದ್ರೆ ಕ್ಷಮಿಸಿ. ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನಾನು ಫೇಸ್ ಕ್ಯಾಮ್ರಾ ವಿಡಿಯೋಸ್ ಗಳನ್ನು ಮಾಡ್ತಾ ಇದ್ದೇನೆ.